ಎಲ್ಲ ಹೇಳ್ತೀನಿ. ಗೊತ್ತು ಅಲ್ಲಿ ಆಶೀರ್ವಾದ ಪಡ್ಕೊಂಡು ನಾವು ಹೊರಡೋ ಸಮಯದಲ್ಲಿ ಇದಾಯ್ತು ಅಂತ ನನಗೂ ಗೊತ್ತಾಯ್ತು. ಅಲ್ಲಿ ತುಂಬಾ ಜನ ಬಂದಿದ್ರು. ಆ ಟೈಮಲ್ಲಿ ಏನೋ ತಳ್ಳಾಟ ಆಗಿ ಒಬ್ರಿಗೆ ಏಟಾಗಿ ಅವ್ರ ಕಾಲು ಏಟಾಯ್ತು. ಇನ್ಫ್ಯಾಕ್ಟ್ ನಮ್ಗೆ ನಿಜವಾಗ್ಲೂ ಈ ವಿಷಯನೂ ಗೊತ್ತಿರಲಿಲ್ಲ. ಅದಾದ ತಕ್ಷಣ ನಮಗೆ ಕಾಲೇಜ್ ಇವೆಂಟ್ ಇತ್ತು. ಇವೆಂಟ್ ಮುಗಿಸಿದ ಮೇಲೆ ನಾನು ಇನ್ಫ್ಯಾಕ್ಟ್ ಫೋನಲ್ಲಿ ನೋಡಿದಾಗ ಈ ನ್ಯೂಸ್ ಬಂದಿತ್ತು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಅಲ್ಲಿ ತುಮಕೂರಲ್ಲಿ ಸುಮಾರು ಜನ ಫ್ಯಾನ್ಸ್ ಇದ್ದಾರೆ, ನಮ್ಮ ಚಿಕ್ಕಪ್ಪನ ಫ್ಯಾನ್ಸು. ಅವರು ಅವ್ರನ್ನ ಭೇಟಿ ಮಾಡಿ ಹಾಸ್ಪಿಟ್ಲಿಗೆ ಹೋಗಿ ವಿಚಾರಿಸಿ ಏನು ಫ್ರ್ಯಾಕ್ಚರ್ ಏನಾಗಿಲ್ಲ, ಕಾಲು ಹುಡುಕಿದೆ ಅಂತ ಹೇಳಿ ಅವ್ರನ್ನ ಮಾತಾಡಿಸಿ ಅವ್ರಿಗೆ ಏನು ಸಪೋರ್ಟ್ ಮಾಡಬೇಕು ಆ ಸಪೋರ್ಟು ಮಾಡಿದ್ವಿ. ಏನಂದ್ರೆ ಆ ಸಮಯದಲ್ಲಿ ನಮಗೆ ಗೊತ್ತಾಗಲಿಲ್ಲ, ನಮಗೂ ಯಾರು ಇನ್ಫಾರ್ಮ್ ಮಾಡಲಿಲ್ಲ. ಅಲ್ಲಿ ಯಾವುದೋ ಚೆನ್ನಾಗಿ ಥಿಂಕ್ TV9 ರಿಪೋರ್ಟ್ ಒಬ್ರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಅವರು ಇಮಿಡಿಯೇಟ್ ಆಗಿ ಅವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಇನ್ಫ್ಯಾಕ್ಟ್ ಇಮಿಡಿಯೇಟ್ ಆಗಿ ಕರ್ಕೊಂಡು ಹೋದ್ರು ಆ್ಯಂಡ್ ಡಾಕ್ಟ್ರಿಗೂ ತೋರಿಸಿದ್ರು. ತುಂಬ ಖುಷಿ ಆಯಿತು ಅವ್ರಿಗೆ. ಆ್ಯಂಡ್ ಅಲ್ಲಿ ಬೌನ್ಸರ್ ಏನೋ ತಳ್ಳಿದ್ರು ಅಂತ ಗೊತ್ತಾಯಿತು. ನಾನು ಅವ್ರ ಹತ್ರ ಮಾತಾಡಿದೆ. ಇನ್ಫ್ಯಾಕ್ಟ್ ಅವ್ರಿಗೂ ಹೇಳಿದೆ, ನಿಜವಾಗ್ಲೂ ಆ ಬೌನ್ಸರ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಯಾವುದೂ ನಾವು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಗಬೇಕಂತ ನಮಗೂ ನಿಜ. ಬಟ್ ಅವ್ರು ಆರಾಮಾಗಿದ್ದಾರೆ ಆ್ಯಂಡ್ ಅಷ್ಟೇ. ಈ ಘಟನೆ ಡೆಫಿನೆಟ್ಲಿ ಆಗಬಾರ್ದು. ಬಟ್ ಗಮನ ನಿಜವಾಗ್ಲೂ ನನಗೆ ನಾನು ಬಂದಿದ್ರೆ ಅಲ್ಲಿ ಇಮಿಡಿಯೇಟ್ ಆಗಿ ಅವ್ರ ಹತ್ರ ಮಾತಾಡಿಸ್ತಿದ್ದೆ. ಗೊತ್ತು, ನಾನು ನೋಡಿದೆ. ಹಿಂದೆ ತಿರುಗಿ ನೋಡಲೇ ಇಲ್ಲ ಅವರು, ಹಂಗೆ ಹೋಗ್ಬಿಟ್ರು. ಆ್ಯಂಡ್ ಆ ಥರ ಎಲ್ಲ ಸುಮಾರು ನಾನು ನೋಡಿದೆ. ಆಮೇಲೆ ಕೆಲವರು ಅಲ್ಲೂ ಹೇಳಿದ್ರು, ಏನು ಈ ಸಿನಿಮಾನ ಯಾಕೆ ನೋಡಬೇಕು, ಸಿನಿಮಾ ಯಾಕೆ ಮಾಡ್ತಾರೆ ಇವರು ಅಂತ. ಸರ್, ನನಗೆ ಸಿನಿಮಾ ಅಂದರೆ ಪ್ರಾಣ, ಸಿನಿಮಾ ಅಂದರೆ ನಮ್ಮ ಕಸಬು ಆ್ಯಂಡ್ ಸಿಕ್ಕಾಪಟ್ಟೆ ಪ್ರೀತಿಯಿಂದ ಮಾಡ್ತೀನಿ. ಆ್ಯಂಡ್ ಇವತ್ತು ನನಗೆ ನಿಜವಾಗ್ಲೂ ಬೇಜಾರಾಯಿತು ಅವತ್ತು ನ್ಯೂಸಲ್ಲಿ ಆ ವಿಷಯ ನೋಡಿದಾಗ. ಸಿನಿಮಾ ಯಾಕೆ ಮಾಡಬೇಕು, ಸಿನಿಮಾನ ಯಾಕೆ ನೋಡಬೇಕು ಅಂತ ಪ್ರಶ್ನೆ ಮಾಡಿದ್ರೆ ಸಖತ್ ಹರ್ಟ್ ಆಯಿತು. ಯಾಕಂದರೆ ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ನಾವುಗಳೇ ಮಾತಾಡ್ತೀವಿ ಸಿನಿಮಾ ಜನ ಬರಬೇಕು ನೋಡಬೇಕು ಅಂತ. ಅಂಥ ಸಮಯದಲ್ಲಿ ನಾವೇ ಜನಕ್ಕೆ ಪ್ರಶ್ನೆ ಮಾಡಬೇಕಾಯ್ತಲ್ಲ ಸಿನಿಮಾ ಯಾಕೆ ಮಾಡಬೇಕು ಅಂತ. ನಿಜವಾಗ್ಲೂ ಆ ಸಿನಿಮಾ ನಾನು ಒಬ್ಬನೇ ಇಲ್ಲ ಸರ್, ತುಂಬ ಜನ ನಾವೆಲ್ಲ ಕಷ್ಟಪಟ್ಕೊಂಡು ಮಾಡಿದ್ದೀವಿ. ಬರೀ ನಾವು ಆರ್ಟಿಸ್ಟ್ ಬಗ್ಗೆ ಹೇಳ್ತಿಲ್ಲ, ಯೂನಿಟ್ ಅವರಿಂದ ಪ್ರತಿಯೊಬ್ಬರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿದ್ದೀವಿ. ನಂಗೆ ಬರೀ ನಮ್ಮ ಸಿನಿಮಾ ಅಂತ ಹೇಳ್ತಿಲ್ಲ, ಪ್ರತಿಯೊಂದು ಸಿನಿಮಾನು ಎಲ್ಲರೂ ಕಷ್ಟಪಟ್ಟೆ ಮಾಡೋದು. ಆ್ಯಂಡ್ ಆ ಟೈಮಲ್ಲಿ ನಾವು ಯಾವತ್ತಿದ್ರೂ ಒಳ್ಳೇದನ್ನ ಹೇಳ್ಬೇಕು, ಜನರಿಗೂ ನಾವು ಒಳ್ಳೇದನ್ನ ಬಯಸ್ಬೇಕು. ಅದೊಂದು ನಾನು ಕೇಳ್ಕೊತೀನಿ ಅಷ್ಟೇ. ಗೊತ್ತಿತ್ತು ತಪ್ಪಾಗಿಲ್ಲ. ಅಲ್ಲಿ ಹೇಳ್ದಂಗೆ TV ಚಾನಲ್ ಯಾವುದೋ ಗೊತ್ತಿಲ್ಲ, ಅದರಲ್ಲಿ ಯಾಕೆ ಸಿನಿಮಾ ನೋಡಬೇಕು ಅಂತ ಅವರು ನಾವು ಗೊತ್ತಿತ್ತು ತಪ್ಪಾಗಿಲ್ಲ. ಅಲ್ಲಿ ಕಾರಲ್ಲಿ ಡಿಕ್ಕಿ ಆಗಿಲ್ಲ, ತಳ್ಳಾಟದಲ್ಲಿ ಅವ್ರಿಗೊಂಚೂರು ಲೇಡಿ ಅವ್ರಿಗೆ ಏಟಾಗಿದೆ. ಆಮೇಲೆ ಗುರು ಅವರು ಮಾತಾಡಿದ್ರು, ಅವ್ರ ಟೀಮ್ ಹೋಗ್ಬಿಟ್ಟು ಅವ್ರಿಗೆ ಏನು ಸಪೋರ್ಟ್ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ಗೊತ್ತಿತ್ತು ತಪ್ಪಾಗಿಲ್ಲ. ಅದು ಗೊತ್ತಾದ್ಮೇಲೆ ಇಮಿಡಿಯೇಟ್ಲಿ ಅವ್ರು ಏನು ಮಾಡಬೇಕು, ಅವ್ರು ಆಗಲೇ ಅವ್ರು ಗೊತ್ತಾದಾಗ ಆಲ್ಮೋಸ್ಟ್ ಬಂದ್ಬಿಟ್ಟಿದ್ರು ಬೆಂಗಳೂರಿಗೆ. ಅಷ್ಟರಲ್ಲಿ ಅವರು ಲೇಡಿ ಅವ್ರದ್ದು ಟ್ರೀಟ್ಮೆಂಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಇಟ್ ವಾಸ್ ಜಸ್ಟ್ ಮೈನರ್. ಹೌದಾ, ಅಂದರೆ ಮೈನರ್ ಅಂದರೆ ಏಟಾಗಿರೋದು ನಿಜ. ಬಟ್ ಅದಕ್ಕೆ ಸಾರಿ ಕೇಳ್ತೀವಿ, ಬಿಕಾಸ್ ಅವ್ರು ಹೇಳಿದ್ರು ಬೌನ್ಸರ್ ಕಡೆಗೆ ಸಾರಿ ಕೇಳ್ತೀವಿ. ಬಟ್ ಇಂಟೆನ್ಷನಲ್ ಆಗಿರೋದಲ್ಲ ಅಷ್ಟೇ.